ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಕಾಶ್ಮೀರದ ಪೂಂಚ್ ಜಿಲ್ಲೆಯ ಬಳಿ ರಸ್ತೆ ಅಪಘಾತದಲ್ಲಿ ಹುತಾತ್ಮರಾದ 5 ಜನ ಭಾರತೀಯ ಸೇನೆಯ ಯೋಧರಿಗೆ ಕರ್ನಾಟಕ ರಾಜ್ಯ ಮೂಲಭೂತ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ತೆರಕನಾಂಬಿ ಕೇಂದ್ರದ ಕಚೇರಿಯಲ್ಲಿ ಮೌನಾಚರಣೆ ನಡೆಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹುತಾತ್ಮರಾದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಮಾತನಾಡಿದ ಪದಾಧಿಕಾರಿಗಳು, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಂತಹ ಹಲವು ಜನಪ್ರಿಯ ಯೋಜನೆಗಳನ್ನು ತಿಳಿಸಿಕೊಟ್ಟರು. ಆರ್ಥಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಎಂದು ತಿಳಿಸಿದರು. ದೇಶ ರಕ್ಷಣೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಭಾರತೀಯ ಸೇನೆಯ 5 ಜನ ಯೋಧರು ಹುತಾತ್ಮರಾಗಿದ್ದು ದೇಶದ ರಕ್ಷಣೆಗೆ ಪ್ರಾಣ ಬಿಟ್ಟು ನಮ್ಮ ಯೋಧರು ಅಮರರಾಗಿದ್ದಾರೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ದೇವರು ಕರುಣಿಸಲಿ ಎಂದು ಮೌನಾಚರಣೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ಮಹೇಶ್, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಎಸ್ ಈಶ್ವರ್, ಚಾಮರಾಜನಗರ ಜಿಲ್ಲಾ ಮುಜರಾಯಿ ಇಲಾಖೆಯ ನಿರ್ದೇಶಕರು ಟಿ.ಆರ್. ರಮೇಶ್ ನಾಯಕ್, ಸಂಚಾಲಕರು ಲಕ್ಕೂರ್ ನಾಗರಾಜ್, ಶಿವಕುಮಾರ್, ಉಮೇಶ್, ಶಿವನಂಜಪ್ಪ, ಶಿವಯ್ಯ, ಗುರುಸ್ವಾಮಿ, ಜಿ. ಮಂಜು, ಎಲ್.ಬಿ. ಮಹೇಶ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ರಕ್ಷಣೆ ಮಾಡಿದ್ರೆ ಒಳಗಡೆ ಯಾವ ಉಗ್ರಗಾಮಿಗಳು ಯಾರು ಬರದೇ ಇರೋ ರೀತಿ ಅವರು ನಮ್ಮನ್ನ ಕಾಪಾಡಿ ಅವರು ಪ್ರಾಣ ತೆತ್ತಿರೋದ್ರಿಂದ ಅವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸಿ ನಾವು ಇದನ್ನು ಮೌನವಾಗಿ ಒಂದು 5 ನಿಮಿಷ 2 ನಿಮಿಷ ಮೌನವಾಗಿ ಶ್ರದ್ಧಾಂಜಲಿ ಸಲ್ಲಿಸಿ ನಮಗೆ ಮಾತಾಡಲು ಅವಕಾಶ ಮಾಡಿಕೊಂಡಂಥ ನಮ್ಮ ಹಿರಿಯರ ಎಲ್ಲರಿಗೂ